ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ಶ್ರಮಿಕ ರೈತನು ವಾಸಿಸುತ್ತಿದ್ದ. ಅವನ ಬಳಿ ದೊಡ್ಡ ಜಮೀನು ಇರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಭೂಮಿಯ ಮೇಲಿನ ಪ್ರೀತಿ ಅಪಾರವಾಗಿತ್ತು. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಹೊಲಕ್ಕೆ ಹೋಗಿ ಮಣ್ಣನ್ನು ಸವರುತ್ತಿದ್ದ. ಬಿಸಿಲು, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ತನ್ನ ಬೆಳೆಗಳನ್ನೇ ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಒಂದು ವರ್ಷ ಮಳೆ ಕಡಿಮೆಯಾಗಿ ಬೆಳೆ ಹಾಳಾಗುವ ಭೀತಿ ಎದುರಾಯಿತು. ಹಳ್ಳಿಯ ಹಲವರು ಕೈಬಿಡಿದರು. ಆದರೆ ರಾಮಣ್ಣನ ಮನಸ್ಸು ಮಾತ್ರ ಕುಗ್ಗಲಿಲ್ಲ. ಅವನು ಹತ್ತಿರದ ಕೆರೆಯಿಂದ ನೀರನ್ನು ತರಿಸಿ ರಾತ್ರಿ ಹಗಲು ಎನ್ನದೆ ಹೊಲಕ್ಕೆ ನೀರು ಹಾಯಿಸುತ್ತಿದ್ದ. ಕೈಗಳಲ್ಲಿ ಬಳ್ಳೆಗಳು ಬಂದರೂ ಮುಖದಲ್ಲಿ ನಗು ಕಮ್ಮಿಯಾಗಲಿಲ್ಲ. ತಿಂಗಳುಗಳು ಕಳೆದಂತೆ ಹೊಲದಲ್ಲಿ ಹಸಿರು ಮೆರೆದಿತು. ಧಾನ್ಯದ ಕಾಳುಗಳು ತುಂಬಿ ತೂಕವಾಗಿದ್ದವು. ಕೊಯ್ಲಿನ ದಿನ ಬಂದಾಗ ರಾಮಣ್ಣನ ಕಣ್ಣುಗಳಲ್ಲಿ ಆನಂದದ ನೀರು ತುಂಬಿತು. ಅವನ ಶ್ರಮ ಫಲ ನೀಡಿತ್ತು. ಹಳ್ಳಿಯ ಜನರು ಅವನನ್ನು ನೋಡಿ ಶ್ರಮಕ್ಕೆ ಯಾವತ್ತೂ ಫಲ ಸಿಗುತ್ತದೆ ಎಂದು ಅರಿತುಕೊಂಡರು. ರಾಮಣ್ಣನ ಕಥೆ ನಮಗೆ ಹೇಳುವುದು ಒಂದೇ ಪಾಠ: ನಂಬಿಕೆ, ಸಹನೆ ಮತ್ತು ಕಷ್ಟಪಟ್ಟು ದುಡಿಯುವ ಮನಸ್ಸಿದ್ರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ.